ಸರ್ ದಕ್ಷಿಣದ ಏನು ನಡೆದಿದೆ ಸರ್? ಈಗಾಗಲೇ ತುಂಬ ಸರಿ ಮಾತಾಡಿದ್ದೀನಿ ದಕ್ಷಿಣದ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಬಗ್ಗೆ. ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶ ಮಾಡಿಕೊಡಿ. ಯಾಕೆಂದರೆ ಇಡೀ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಬರೀ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ನಿಂತಿದ್ದಾರೆ. ಶಿಗ್ಗಾಂವಲ್ಲೂ ಸಹ ಈಗಾಗಲೇ ಒಂದು ಇದನ್ನು ವ್ಯವಸ್ಥಿತವಾಗಿ ನಾವೀಗ ಮೈನಾರಿಟೀಸಲ್ಲಿ ಗೆಲ್ಸ್ಕೊಂಬಂದಿದ್ದೀವಿ. ಅದೇ ರೀತಿ ಇಲ್ಲೂ ಆಗಲಿ, ಮೈನಾರಿಟೀಸ್ಗೆ ಒಂದು ಅವಕಾಶ ಕೊಡಲಿ ಅನ್ನೋದು ನಂದೊಂದು ಮನವಿ. ಹೇಳಿದ್ನಲ್ಲ, ಈಗ ಯಾರು ಅಲ್ಪಸಂಖ್ಯಾತರು ಬೇಡ, ಇನ್ನೊಬ್ಬರು ಬೇಡ, ಹೊಸ ಕ್ಯಾಂಡಿಡೇಟ್, ಹೊಸ ಮುಖ ಬೇಕು ಅಂದರೆ ನಮ್ಮ ಬ್ರದರ್ಗೆ ಕೊಡಲಿ ಅಂತಲೂ ಹೇಳಿದ್ದೀನಿ. ಹೊರಗೊಂದು ಒಳಗೊಂದು ಬರೋದಿಲ್ಲ ನನಗೆ, ನೇರವಾಗಿ ಮಾತಾಡೋದು. ಕೊಟ್ಟರೆ ಅಲ್ಪಸಂಖ್ಯಾತರಿಗೆ ಬಿಟ್ಟರೆ ನಿಮ್ಮ ಬ್ರದರ್ಗೆ ಹಂಗೇನಿಲ್ಲ. ಹೈಕಮಾಂಡ್ ಯಾರಿಗೆ ಕೊಟ್ಟರು ಓಕೆ, ನಮಗೆ ಕೊಟ್ಟರು ಓಕೆ. ಮೊದಲನೇ ಆದ್ಯತೆ ಅಲ್ಪಸಂಖ್ಯಾತರು ಕೊಡಿ. ಈಗ AIMIM ಅವರು ಒಂದು ರೀತಿ ಬ್ಲ್ಯಾಕ್ ಮೇಲ್ ರೀತಿ ಮಾಡ್ತಿದ್ದಾರೆ. ಅಂದರೆ ಕಾಂಗ್ರೆಸ್ ಕೊಟ್ಟರೆ ಕಾಂಗ್ರೆಸ್ ಬೆಂಬಲ ಇಲ್ವಾದರೆ ಅಂತ. ಕರ್ನಾಟಕ, ಇದು ನಾಟ್ ಹೈದರಾಬಾದಲ್ಲಿ OIC AIMIM ಇನ್ನೊಂದು ಬೇರೆ ರಾಜ್ಯದಲ್ಲಿ ನಡೀಬೋದು. ನಮ್ಮಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳ ಜೊತೆಗೆ ಬಾಂಧವ್ಯತೆ ನಿಂತಿದ್ದಾರೆ. ಅವ್ರು ನಮಗೆ ಕೊಟ್ಟಾಗ ಅವರು ಮಾಡಿದರೆ, ಅವ್ರಿಗೆ ಟಿಕೆಟ್ ಕೊಟ್ಟ ಸಂದರ್ಭದಲ್ಲಿ ಶಿಗ್ಗಾವಲ್ಲಿ ನನಗೂ 2 ಪಂಚಾಯತಿ ಕೊಟ್ಟಿದ್ದರು, ಅಲ್ಲಿ ಹೋಗಿ ಲೀಡ್ ಕೊಡಿಸಿ ಬಂದಿದ್ದೀನಿ. ಹಂಗಾಗಿ ನಮ್ಮಲ್ಲಿ ಯಾವುದೇ ರೀತಿ ಬೇರೆ ಬಾಂಧವ್ಯ ಇಲ್ಲ, ಎಲ್ಲ ಒಂದೇ ಒಗ್ಗಟ್ಟಾಗಿದ್ದೀವಿ. ಅಲ್ಪಸಂಖ್ಯಾತರು ಕೊಡ್ರಿ ಅಂತ ನಾವ್ಯಾಕೆ ಹೇಳ್ತಿದ್ದೀವಿ? ಆ ಭೇದ ಭಾವ ಇದ್ದರೆ ಇಲ್ಲ ನಮ್ಮರಿಗೆ ಕೊಡ್ರಿ, ಲಿಂಗಾಯತರಿಗೆ ಕೊಡ್ರಿ, ನನಗೆ ಕೊಡ್ರಿ, ನಮ್ಮ ಅಣ್ಣಂಗೆ ಕೊಡ್ರಿ ಅನ್ಬಿಟ್ಟು ಪ್ರಥಮ ಆದ್ಯತೆ ಅಲ್ಪಸಂಖ್ಯಾತರು ಕೊಡ್ರಿ ಅಂತ ಯಾಕೆ ಒತ್ತಿ ಹೇಳ್ತೀವಿ. ನಮ್ಮಲ್ಲಿ ಭೇದ ಭಾವ ಇಲ್ಲ. ಡಿನ್ನರಿಗೆ ಯಾರು ಹೇಳಿದ್ವಿ? 20 ಒಳಗೆ ಬಂದಿದ್ರಾ? ನಾವು ಒಂದು 50-60 ಜನ ಇದ್ವಿ. ನೀವು 20 ಅಂತ ಯಾಕೆ ಡಿಸೈಡ್ ಮಾಡ್ತೀರಿ? ಸುಮಾರು 40-45 ಜನ ಅವತ್ತು ಊಟ ಮಾಡಿದ್ದೀವಿ. ಸುಮ್ಮನೆ ಹಿಂದಿನ ದಿನ ಹಿಂಗೆ ಬಾಳೆಹಣ್ಣಂಗೆ ಕಾಡ್ದಂಗೆ ಬರ್ತಡೇ ಅಲ್ಲಪ್ಪ, ಇಲ್ಲ ನಾನೆಲ್ಲ ಹೊರಗೆ ಹೊಟ್ಟೆ ಹೆಂಗ್ರಿ ಇವತ್ತು ಊಟಕ್ಕೆ ಅರೇಂಜ್ ಮಾಡು ಅಂತ ಮಾಡ್ದಂಗೆ 45 ಜನ ಸೇರಿದಂಗೆ. ಅದಕ್ಕೆ ಯಾಕೆ ಬೇರೆ ಅನ್ಯತಾ ಭಾವನೆ ಮಾಡ್ತೀರಿ? ಹಂಗೇನಾದರೂ ಎಲ್ಲ ಶಾಸಕರು ಸೇರಿಸ್ಬೇಕು ಮಾಡಬೇಕು ಅಂದರೆ 134 ಜನ 140 ಜನನೂ ಸೇರ್ತಾ ಇದ್ವಿ. ನಾವು ಇದು ಊಟಕ್ಕೆ ಸೇರಿರೋದ್ರೆ 40-45 ಜನ ಸೇರಿದ್ವಿ. ತಪ್ಪಾಗಿ ತಿಳ್ಕೊಂತೀರಿ? ಇನ್ನು ಬಂದಿಲ್ಲಲ್ಲ ಅವರು. ಇಲ್ಲ ಆರಾಮಿದ್ದಾರೆ ಬಿಡಿ, ಶಾಸಕರು ಆರಾಮಿರಲಿ. ಮಾಡಲಿ. ಸತೀಶ್ ಅಣ್ಣ ಬೇರೆ ಅಲ್ಲ, ನಾವು ಸತೀಶ್ ಅಣ್ಣ ಎಲ್ಲ ಕಾಂಗ್ರೆಸ್ಸಿಗರೇ. ಅವ್ರ ಟೀಮು ನಮ್ಮ ಟೀಮು ಅಂತೇನು ಭೇದ ಭಾವ ಇಲ್ಲ. ನಮ್ಮದೆಲ್ಲ ಒಂದೇ ಟೀಮ್, ಕಾಂಗ್ರೆಸ್ ಟೀಮ್. ಇಲ್ಲ, ನೀವು ಹೇಳಿದ್ರಿ, ಈಗ ನೆನಪು ಮಾಡಿದ್ರಿ, ಈಗ ಮಾತಾಡ್ತೀನಿ. ನಮ್ಮ ದೇವೇಂದ್ರಣ್ಣ ಹೋಗಿದ್ದಾರೆ ಜಗಳೂರು, ಅವ್ರಿಗೆ ಮಾತಾಡ್ತೀನಿ ಈಗಲೇ. ಥ್ಯಾಂಕ್ ಯು.